ಗುಡ್ ಮಾರ್ನಿಂಗ್ ಗೈಸ್. ಏನಂದರೆ ಟೈಮ್ 8:30 ಆಗ್ತಾಯಿತ್ತು. ಅಷ್ಟೊತ್ತಲ್ಲಿ ನಮ್ಮ ತಮ್ಮ ಬಂದಿದ್ದ. ಒಂದು 8:45 ಆಗಿತ್ತು. ಬಂದಿದ್ದ. ನಾನಿನ್ನೂ ಎದ್ದಿದ್ದೆ, ಬ್ರಷ್ ಕೂಡ ಮಾಡಿದ್ದಿಲ್ಲ. ಇವ್ನು ಬಂದ. ಬಾ APCಗೆ ಹೋಗ್ಬೇಕು ಅರ್ಜೆಂಟಾಗಿ ಬಾ ಅಂತ ಹೇಳ್ದೆ. ಯಾಕಂತ ಕೇಳಿದೆ. ಬಾ ಅರ್ಜೆಂಟಾಗಿದೆ ಹೋಗ್ಬೇಕು ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು ನಾನು ಬ್ರಷ್ ಮಾಡಿದೆ, ಹಂಗೆ ಹೋಗ್ತಾ ಇದ್ದೀನಿ. ಏನಂತ ಗೊತ್ತಿಲ್ಲ ನನಗೂ. ಗೈಸ್ APCಗೆ ಎಂತ ಕರ್ಕೊಂಡು ಹೋಗ್ತಾನಂದರೆ ಬಟ್ಟೆ ತೊಗೋಬೇಕಂತ. ಇವನು ನಾಳೆ ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಐತಲ್ವ, ಸೊ ಬಟ್ಟೆ ತೊಗೋಬೇಕಂತ ಹೋಗ್ತಾ ಇದ್ದೀವಿ. APCಗೆ ಅಂತೂ ಬಂದ್ವಿ. ಬಟ್ಟೆ ಅಂಗಡಿ ಹುಡುಕ್ತಾ ಇದ್ದೀವಿ. ಇಲ್ಲಿ APCಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಒಂದು ಅಂಗಡಿ ಕಾಣಿಸ್ತು. ನಾನು ನಮ್ಮ ತಮ್ಮ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀವಿ ಇರಿ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಗೈಸ್ ಬಂದಿದ್ದೀವಿ ಅಂಗಡಿಗೆ. ಇಲ್ಲಿ ನೋಡಿ ಶಿಷ್ಯ ಬಟ್ಟೆ ತೊಗೊತವನೆ. ಬಟ್ಟೆ ತೊಗೊತಾ ಇದ್ದೀನಿ. ತೊಗೊಂಡ್ಮೇಲೆ ನಿಮ್ಗೆ ತೋರಿಸ್ತೀನಿ ಗೈಸ್ ಯಾವ ಥರ ಬಟ್ಟೆ ತೊಗೊಂಡ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ, ನಮ್ಮನ್ನ ಕೆಣಗ. ಗೈಸ್ ಶಾಪಿಂಗ್ ಮಾಡಿದ್ವಿ. ನಮ್ಮ ಶಿಷ್ಯ ಬಟ್ಟೆ ತೊಗೊಂಡಿದ್ದಾಯ್ತು. ಶಿಷ್ಯ ಇನ್ನೇನು ತೊಗೋಬೇಕು ಇವಾಗ? ಅಭಿ ಕ್ರಾಕ್ಸ್ ಲೇನಾ ರೈಸ್. ಇವಾಗ ಏನೋ ಕ್ರಾಕ್ಸ್ ತೊಗೊತಾನಂತೆ. ನೋಡೋಣ, ಮುಂದೆ ಎಲ್ಲ ಹುಡುಕ್ತಾ ಇದ್ದೀವಿ. ಕ್ರಾಕ್ಸ್ ಅವಾಗಿಂದ ಸಿಗ್ತಾ ಇಲ್ಲ. ನೋಡ್ತೀನಿ ಗೈಸ್, ಮುಂದೆ ಎಲ್ಲಾದ್ರೂ ಸಿಕ್ಕರೆ ತೊಗೊಂಡ್ಬಿಟ್ಟು ಅದನ್ನು ಹಾಕ್ತೀನಿ ನಿಮಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಗೈಸ್ ಅಂತೂ ಇಂತ ನಮ್ಮ ಮನೆ ಹತ್ರನೇ ಬಂದ್ಬಿಟ್ವಿ. ಇನ್ನು ಕ್ರಾಕ್ಸ್ ಅಂತೂ ಸಿಕ್ಕಿಲ್ಲ. ಕ್ರಾಕ್ಸ್ ಹುಡುಕಿದ್ವಿ, ಸಿಕ್ಕಿಲ್ಲ. ಆದರೆ ಪರವಾಗಿಲ್ಲ ಗೈಸ್. ಶೂ ಹಾಕೊಂತಾನಂತೆ ಏನೋ ಬ್ಯಾಗಿ ಮೇಲೆ. ಬ್ಯಾಗಿ ಔಟ್ಫಿಟ್ ಕೊಡ್ಸಿದ್ದೀನಿ. ಹೇಳೋ ಶಿಷ್ಯ ಹೇಳು. ಕೂತೀನಿ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.